ಗ್ಯಾರಂಟಿಗಳನ್ನು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮ ಸರ್ಕಾರ ಅಂತಲ್ಲ, ಮುಂದೆ ಬರುವಂತಹ ಸರ್ಕಾರಕ್ಕೂ ಸಾಧ್ಯವಿಲ್ಲ. ಬಿಜೆಪಿ ಪಕ್ಷದ ನಾಯಕರು ಕೂಡ ಇದನ್ನೇ ಕಾಪಿ ಮಾಡ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದು ಸರಿಯಾಗಿದೆ. ಅಗತ್ಯ ಇರುವಂತಹ ಜನರಿಗೆ ನಾವು ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೀವಿ. 95% ಜನರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆ. ಗ್ಯಾರಂಟಿ ಕೊಟ್ಟರೆ ತಪ್ಪೇನು, ಬಡವರಿಗೆ ಅನುಕೂಲ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕೊಪ್ಪಳದಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸಾಧ್ಯ ಯಾರಿಗೂ ಇಲ್ಲ. ನಮ್ಮ ಸರ್ಕಾರಕ್ಕೆಲ್ಲ ಮುಂದೆ ಬಂದಂಥ ಸರ್ಕಾರನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪೋಸಿಷನ್ ಯಾರು ಮಾಡಿರೋ ಈಗ ಬಿಜೆಪಿ ಕಾಪಿ ಮಾಡಕತ್ತಾರಿಲ್ಲ. ಈಗ ಅಶೋಕ್ ಏನು 16 ತೋರಿಸ್ಬೇಕಲ್ಲ ಮೀಡಿಯಾದವರಿಗೆ. ನೀವು ಮಾಡ್ಕೊಳ್ರಿ. ನೋಡಿ, ನಾನು ಕೇಳೋದಾದ್ರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದು ಸರಿ ಇದೆ. ಆಫ್ಟರ್ ಆಲ್ ನಾವು ಯಾರಿಗೆ ಕೊಡ್ತಾ ಇದ್ದೇವೆ? ನೀಡಿ ಪೀಪಲ್. ಒಂದು 5-10% ವ್ಯತ್ಯಾಸ ಇರ್ಬೋದು, ಯಾವ್ದ್ರಾಗಾರೆ ಏನು ಮಾಡಲಿಕ್ಕಾಗಲ್ಲ. ಈ ವ್ಯವಸ್ಥೆಯಲ್ಲಿ 95% ಗ್ಯಾರಂಟಿ ಸ್ಕೀಮ್ಗಳು ಸದುಪಯೋಗ ಆಗ್ತದೆ, ಜನರಿಗೆ ಕೊಡಬೇಕು. ನನ್ನನ್ನೇನಾದರೂ ಫೈನಾನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಮಾಡಿ ಇನ್ನೂ ಒಂದು 5% ಜಾಸ್ತಿ ಮಾಡಿರಿ ಅಂತ CMಗೆ ಹೇಳ್ತೀನಿ. ಹೌದು, ಯಾಕೆ ತಪ್ಪೇನಿದೆ? ಜನತೆಗೆ ಯಾಕೆ ಹೋಗಬಾರ್ದು? ಈಗ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಪಾಪ ಹೆಣ್ಮಕ್ಳು 2,000 ರೂಪಾಯಿಂದ ಮನೆ ನಡ್ಸೋಕ್ಕೆ ಅನುಕೂಲ. ಅದು ಬಸ್ ಫ್ರೀ, ಅಡ್ಡಾಡ್ಕೊಂಬರ್ಲಿ. ಗೃಹಜ್ಯೋತಿ ಮಾಡಲಿ. ಅಭಿವೃದ್ಧಿಗೆ ಹೋದ ಸಲಕ್ಕಿಂತ ಹೆಚ್ಚು ಕೆಲಸ ಆಗ್ತಾ ಇದೆ, ಗೊತ್ತಾ ನಿಮಗೆ? ಅವ್ರಿಗೆ ಗೊತ್ತಿದೆಯಾ? ಅಭಿವೃದ್ಧಿ ಕೆಲಸ ಕೊಪ್ಪಳದಲ್ಲೂ ಆಗ್ತಾ ಇದೆ, ಕುಷ್ಟಗಿಯಲ್ಲೂ ಆಗ್ತಾ ಇದೆ, ಯಲಬುರ್ಗದಲ್ಲೂ ಆಗ್ತಾ ಇದೆ. ಅದು ಯಲಬುರ್ಗದಲ್ಲಿ ಒಂದು 10% ಜಾಸ್ತಿ ಆಗಿರ್ಬೋದು. ಆದರೆ ಅಭಿವೃದ್ಧಿ ಕೆಲಸಕ್ಕೆ ಹಣದ ಕೊರತೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.